ವ್ಯೋಮ IAS ಅಕಾಡೆಮಿ ವಿಜಯನಗರ ಸಂಸ್ಥೆಯಿಂದ ನಮ್ಮ ಸ್ನೇಹಿತರಾದಂಥ ಧನುಷ್ ಅವರು ಇವತ್ತು ನನ್ನ ಭೇಟಿ ಮಾಡಿ ವೆಲ್ಕಮ್ ಟು ಮೆಂಟರ್ಶಿಪ್ ಡೇಟ್. ನಾನು ಇವತ್ತು ಹೊರಟಿದ್ದೆ ನಮ್ಮ ಚಿತ್ರಸಂತೆ ಕಾರ್ಯಕ್ರಮಕ್ಕೆ. ತುಂಬ ಜನ ಸೆಲ್ಫ್ ಪೋರ್ಟ್ರೇಟ್ಸ್ ಮಾಡಿಸ್ಕೊತಾ ಇದ್ರು. ಸೆಲ್ಫ್ ಪೋರ್ಟ್ರೇಟ್ ಜೊತೆಗೆ ಇಲ್ಲಿ ತುಂಬ ರಿಯಲಿಸ್ಟಿಕ್ ಪೇಂಟಿಂಗ್ಸ್ಗಳಿತ್ತು. ಈ ಪೇಂಟಿಂಗ್ಸ್ಗಳ ಮಧ್ಯೆ ನನಗೊಬ್ಬರು ವ್ಯಕ್ತಿ ತುಂಬ ನಾಲೆಜಬಲ್ ಆಗಿ ಕಾಣಿಸಿದ್ರು. ಅದು ಯಾರು ಅಂತ ನೀವೇ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಕುಮಾರ್ ಅಂತ. ವ್ಯೋಮ IAS ಅಕಾಡೆಮಿ ವಿಜಯನಗರ ಸಂಸ್ಥೆಯಿಂದ ನಮ್ಮ ಸ್ನೇಹಿತರಾದಂಥ ಧನುಷ್ ಅವರು ಇವತ್ತು ನನ್ನ ಭೇಟಿ ಮಾಡಿ, ಸರ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾರಲ್ಲ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಅನುಕೂಲ ಆಗೋ ಥರ ಏನಾದರೂ ಒಂದು ಮಾಹಿತಿ ಇರುವಂತಹ ವಿಚಾರಗಳನ್ನ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಅವರ ಒಂದು ಪ್ರೀತಿಯ ಒತ್ತಾಯದ ಮೇಲೆ ನಾವೊಂದು ಸಾಕಷ್ಟು ವಿಚಾರಗಳನ್ನ ಇವತ್ತು ನಾವು ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಬಂದಿದ್ದೇವೆ. ಏನು ಅಂತ ತಿಳಿಸ್ತೀವಿ. ಈ ವಿಧಾನಸೌಧದ ಬಗ್ಗೆ ತೊಗೊಂತೀನಿ ಅಂದರೆ ಕಳೆದ ಸರಿಸುಮಾರು ನಿಮಗೆ 50 ಮಾಹಿತಿ. ರತನ್ ಟಾಟಾ ಅವ್ರ ಬಗ್ಗೆ, ಸರ್ ಎಂ ವಿಶ್ವೇಶ್ವರ ಬಗ್ಗೆ, ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ, ದ ಗ್ರೇಟ್ ಹೀರೋ ಸುಭಾಷ್ ಚಂದ್ರ ಬೋಸ್, ಹೌದು ನಮ್ಮ ಮೆಸಲ್ ಮ್ಯಾನ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್, ದ ಪೀಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿರಲ್ಲ, ಕೇಳ್ತೀರಾ? ಹೌದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಜೊತೆಗೆ ಬಹಳ ಮುಖ್ಯವಾಗಿರುವಂಥ ನನ್ನ ಪ್ರೀತಿಯ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು. ಅದರ ಜೊತೆಗೆ ಬೇಸಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕಾಗಿರುವಂಥ ಯಾರೊಬ್ಬರು ಪುಣ್ಯಾತ್ಮ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪ್ರಾತಸ್ಮರಣೀಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಸಂಪೂರ್ಣವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ನೋಟಿನ ವಿನ್ಯಾಸದಲ್ಲಿರುವಂತಹ ವಿಚಾರದಲ್ಲಿ ಪುಸ್ತಕ ಇಟ್ಕೊಂಡಿದ್ದಾನೆ. ಇದೊಂದು ನೋಟ್ ಇಟ್ಕೊಂತೀನಿ ಅಂದ್ರು ಸರಿ ಸುಮಾರು 50 ಮಾಹಿತಿಗಳನ್ನ ನೀಡುವಂತಹ ಪ್ರಯತ್ನ ನಮ್ಮ ಸಂಸ್ಥೆ ಮಾಡಿರುತ್ತೆ. ನಮ್ಮ ಸಂಸ್ಥೆ ಹೆಸರು ಸುವರ್ಣ ಕನ್ನಡ ಸಾಮ್ರಾಜ್ಯ. ಮುಖ್ಯವಾಗಿ ನಮ್ಮ ಸಂಸ್ಥೆಯ ಮೋಟೋ ಎಜುಕೇಷನ್ ಆ್ಯಂಡ್ ಎಜುಕೇಷನ್. ವ್ಯೋಮ IAS ಅಕಾಡೆಮಿ ಧನುಷ್ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.